ಹೈ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗಷ್ಟೇ ನಾನು 10:30ರಿಂದ 1:30 ತನಕ ಡೆವಿಲ್ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಡೆವಿಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಭರ್ಜರಿಯಾಗಿ ಓಪನಿಂಗನ್ನು ಪಡ್ಕೊಂಡಿತ್ತು. ಜೊತೆಗೆ ದರ್ಶನ್ ಅವರು ಕೆಲವೊಂದು ಕಾರಣದಿಂದ ಅವರು ಸಂಕಷ್ಟದಲ್ಲಿರುವಾಗ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನು ತಲೆ ಮೇಲೆ ಹೊತ್ತುಕೊಂಡು ಪ್ರಚಾರವನ್ನು ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಡೆವಿಲ್ ಸಿನಿಮಾ ತೆರೆ ಕಂಡಿದೆ. ಸುಮಾರು 400ಕ್ಕೂ ಹೆಚ್ಚು ಸಿನಿಮಾ ಥಿಯೇಟರ್ಗಳಲ್ಲಿ ತೆರೆ ಕಂಡಂಥ ಸಿನಿಮಾಕ್ಕೆ ಅದ್ಧೂರಿಯಾದಂಥ ಒಂದು ಓಪನಿಂಗ್ ಸಿಕ್ಕಿದೆ. ಅದರ ಜೊತೆಗೆ ಸಿನಿಮಾದ ಬಗ್ಗೆ ಸಿನಿಮಾ ಹೇಗಿದೆ ಎನ್ನುವುದನ್ನು ನೋಡ್ತಾ ಇದ್ರೆ, ಸಿನಿಮಾದ ಒಂದು ಲೈನ್ ಅಜೆಂಡಾ ಅಂದರೆ ಅದು ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು. ದರ್ಶನ್ ಅವರು ಇದರಲ್ಲಿ ಡೆವಿಲ್ ಸಿನಿಮಾದಲ್ಲಿ 2 ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗಾಗಿ ದರ್ಶನ್ ಅವರಿಗೆ ಒಂದಲ್ಲ ಎರಡೆರಡು ಅವಾರ್ಡ್ಗಳು ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ದ ಬೆಸ್ಟ್ ಆ್ಯಕ್ಟರ್ ಗೋಸ್ಟು ದರ್ಶನ್ ಆಗ್ಬೋದು, ದ ಬೆಸ್ಟ್ ವಿಲನ್ ಗೋಸ್ಟು ದರ್ಶನ್ ಆಗ್ಬೋದು. ಹೀಗಾಗಿ ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾದಲ್ಲಿ 2 ಬೆಸ್ಟ್ ಅವಾರ್ಡ್ ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ಅಭಿನಯಿಸಿದ್ದಾರೆ. ಅದರಲ್ಲೂ ಡೆವಿಲ್ ಪಾತ್ರದಲ್ಲಿ ದರ್ಶನ್ ಅವರನ್ನ ತುಂಬಿಕೊಳ್ಳೋದೇ ಒಂದು ಸೊಗಸು ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಒಂದು ಕತೆ, ಚಿತ್ರಕಥೆ, ಡೈರೆಕ್ಷನ್ ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಹಾಡು, ಇವೆಲ್ಲ ವಿಷಯಕ್ಕೆ ಬರೋದಾದರೆ ನೋಡಿ, ದರ್ಶನ್ ಅವರು ಈಗ ಸಂಕಷ್ಟದಲ್ಲಿದ್ದಾರೆ. ಪಾಯಿಂಟ್ ನಂಬರ್ 1, ದರ್ಶನ್ ಅವರು ಸಂಕಷ್ಟದಲ್ಲಿರುವಾಗ ದರ್ಶನ್ ಅವರ ಫ್ಯಾನ್ಸ್ ಡೆವಿಲ್ ಸಿನಿಮಾವನ್ನು ಯಾವುದೇ ಖರ್ಚು ವೆಚ್ಚವಿಲ್ಲದೆ ತಮ್ಮ ಸ್ವಂತ ಹಣದಿಂದ ಸಿನಿಮಾ ಥಿಯೇಟರ್ ಮುಂದೆ ಕಟೌಟ್ ಆಗಿರ್ಬೋದು, ಫ್ಲೆಕ್ಸ್ ಆಗಿರ್ಬೋದು, ಪಟಾಕಿ, ಹಾರ, ತುರಾಯಿ ಎಲ್ಲವೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಅವರ ಸಿನಿಮಾ ಅಂದ ಕೂಡಲೇ ಅದು ಕೊಟ್ಟ ಹಣಕ್ಕೆ ಮೋಸ ಇಲ್ಲ ಎನ್ನುವುದು ಈ ಸಿನಿಮಾದಲ್ಲೂ ಕೂಡ ದರ್ಶನ್ ತಮ್ಮ ಅಭಿನಯ, ತಮ್ಮ ಕಥೆಯಲ್ಲಿ ಆಯ್ಕೆ ಮಾಡಿಕೊಂಡಂಥ ರೀತಿ, ಅದರ ಮುಖಾಂತರ ಇದೀಗ ದರ್ಶನ್ ಅವರು ಒಂದು ಮಟ್ಟಿಗೆ ಸಕ್ಸಸ್ಸನ್ನು ಕಂಡಿದೆ ಅಂತ ಹೇಳ್ಬೋದು. ಈಗಾಗಲೇ 2 ಶೋ ಮುಗಿದಿದೆ. 6ವರೆಗೆ ಒಂದು ಶೋ ಇತ್ತು, 10ವರೆಗೆ ಒಂದು ಶೋ ಇತ್ತು. ಈಗ 1.5 ಶೋ ಭರ್ಜರಿಯಾಗಿ ಮತ್ತೆ ಮುಂದುವರಿತಾ ಇದೆ. ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬರೋದಾದರೆ ಅಥವಾ ನಿರ್ಮಾಣ ಹಂತಕ್ಕೆ ಎಷ್ಟು ಖರ್ಚಾಯ್ತು ಅನ್ನುವಂಥ ವಿಚಾರಕ್ಕೆ ಬರೋದಾದರೆ ಸುಮಾರು 40 ಕೋಟಿಯಷ್ಟು ಹಣದಲ್ಲಿ ಈ ಡೆವಿಲ್ ಸಿನಿಮಾ ತನ್ನ ನಿರ್ಮಾಣವನ್ನುಗೊಂಡಿದೆ. ಹೀಗಾಗಿ ಆ ಡೆವಿಲ್ ಸಿನಿಮಾಕ್ಕೆ ಹಾಕಿದಷ್ಟು ಹಣ ಬರುತ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಡೆವಿಲ್ ಸಿನಿಮಾ ಆದಷ್ಟು ಬೇಗ 100 ಕೋಟಿ ಹಣವನ್ನು ಗಳಿಸುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಹಿನ್ನಡೆ ಆಗಲ್ಲ. ಯಾಕಂದರೆ 100 ಕೋಟಿ ಆರಾಮ ಗಳಿಸುತ್ತೆ. ಇವತ್ತು ನರ್ತಕಿ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಅಬ್ಬರ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ ಅದನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ಅಷ್ಟು ಫ್ಯಾನ್ಸ್ ಅಬ್ಬರ ಇತ್ತು. ದರ್ಶನ್ ಅವ್ರನ್ನ ಮುಂದೆ ಅವ್ರ ಹತ್ರನೇ ಬಂದು ದರ್ಶನ್ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಖುಷಿಯಲ್ಲಿ ಎಲ್ಲ ಫ್ಯಾನ್ಸ್ ಕಿರ್ಚಾಡ್ತಾಯಿದ್ರು, ಕೂಗ್ತಾಯಿದ್ರು. ಸಿನಿಮಾ ಸ್ಟಾರ್ಟ್ ಆಗಿನಿಂದ ಮುಗಿಯೋವರೆಗೂ ಕೂಡ ಸರಿಸುಮಾರು 50%ಕ್ಕೂ ಜಾಸ್ತಿ ಅಭಿಮಾನಿಗಳು ಅಂದರೆ ಪ್ರೇಕ್ಷಕರು ಕುಣಿತಾನೆ ಇದ್ದರು, ಸಿಳಿ ಹೊಡ್ತಾನೆ ಇದ್ದರು. ಅದು ಸ್ಟಾರ್ಟಿಂಗಿಂದ ಎಂಡ್ ತನಕವೂ ಕೂಡ ಅವರ ಒಂದು ಉತ್ಸಾಹ ತಣ್ಣಗಾಗಲಿಲ್ಲ. ಕ್ಲೈಮ್ಯಾಕ್ಸಲ್ಲಂತೂ ಭರ್ಜರಿಯಾಗಿತ್ತು ಆ ರೆಸ್ಪಾನ್ಸ್. ಇನ್ನು ಸಿನಿಮಾ ಎಷ್ಟು ಹಣ ಗಳಿಸುತ್ತೆ ಅನ್ನೋದನ್ನು ನಾವು ಈಗಾಗಲೇ ಹೇಳಿದೆ, 100 ಕೋಟಿ ಆರಾಮ ಗಳಿಸುತ್ತೆ. ಜೊತೆಗೆ ನೋಡಿ, ಸಿನಿಮಾ ಅಂದ ಕೂಡಲೇ ಡೆವಿಲ್ ಸಿನಿಮಾದಲ್ಲಿ ಏನೋ ಒಂದು ಅದ್ಭುತ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಕಥೆ ಇಲ್ಲ. ಅದು ಸಿಂಪಲ್ ಕತೆ. ಒಬ್ಬ ನಿರ್ದೇಶಕ ತನ್ನ ತಲೆಯಲ್ಲಿ ಬಂದ ಕಥೆಯನ್ನು ಒಬ್ಬ ನಟನನ್ನು ಇಟ್ಕೊಂಡು ಹೇಗೆ ಪೋರ್ಟ್ರೇ ಮಾಡಬೇಕೆನ್ನುವಂಥ ರೀತಿಯಲ್ಲಿ ಮಿಲನ ಪ್ರಕಾಶ್ ಅವರು ಈ ಹಿಂದೆ ತಾರಕ್ ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ರು, ನಿರ್ದೇಶನ ಮಾಡಿದ್ರು. ಅದೇ ರೀತಿಯಲ್ಲಿ ದರ್ಶನ್ ಅವರಿಗೆ ಡೆವಿಲ್ ಎನ್ನುವಂಥ ಸಿನಿಮಾ ಮುಖಾಂತರ 2 ಅವತಾರದಲ್ಲಿ ದರ್ಶನ್ ಅವರನ್ನು ತೋರಿಸಿದ್ದಾರೆ. ಇನ್ನು ಎರಡನೇ ಒಂದು ಪಾಯಿಂಟ್ಗೆ ಬರೋದಾದರೆ, ದರ್ಶನ್ ಅವರಿಗೆ ಬಹು ದಿನದಿಂದ ಒಂದು ಆಸೆ ಇತ್ತು. ಅದೇನೆಂದರೆ, ದರ್ಶನ್ ಅವರು ಕೇಳಿ ಒಬ್ಬ ದೊಡ್ಡ ನಟನ ಮಗ ಡಾಕ್ಟರ್ ರಾಜ್ಕುಮಾರ್ ಅವರಂಥ ಹೀರೋ ಇರುವಾಗ ಅವರ ಎದುರು ವಿಲನ್ ಪಾತ್ರವನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ಅದ್ಭುತ ಚಾನ್ಸ್ ಇದೆಯಲ್ಲ, ಅದು ಕೆಲವರಿಗೆ ಮಾತ್ರ ಸಿಗುತ್ತೆ. ಅದರಲ್ಲಿ ದರ್ಶನ್ ಅವರ ತಂದೆಯಾದಂಥ ತೂಗುದೀಪ್ ಶ್ರೀನಿವಾಸ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಹೀಗೆ ಅನೇಕ ನಾಯಕ ನಟರು ಮೀನ್ಸ್ ವಿಲನ್ ಆ್ಯಕ್ಟರ್ಗಳು ಬರ್ತಾರೆ. ಪ್ರಭಾಕರ್ ಆಗಿರ್ಬೋದು, ಹೀಗೆ ಬೇರೆ ದೊಡ್ಡ ವಜ್ರಮಣಿ ಆಗಿರ್ಬೋದು, ಹೀಗೆ ಹಲವಾರು ವಿಲನ್ ನಾಯಕ ನಟರ ಮಧ್ಯೆ ತನಗೂ ಒಂದು ಚಾನ್ಸ್ ಗಿಟ್ಟಿಸ್ಕೊಳ್ಳುವಂಥ ರಾಜ್ಕುಮಾರ್ ಅವ್ರ ವಿರುದ್ಧವಾಗಿ ಆ್ಯಕ್ಟಿಂಗ್ ಮಾಡುವಂಥ ಒಂದು ಚಾನ್ಸ್ ಇದೆಯಲ್ಲ, ಅದು ಹೇಳಿ ಕೇಳಿ ಎಲ್ಲರಿಗೂ ಬರಲ್ಲ. ವಿಲನ್ ಅಂದರೆ ತೂಗುದೀಪ್ ಶ್ರೀನಿವಾಸ್ ಥರ ಇರಬೇಕು, ವಿಲನ್ ಅಂದರೆ ಸುಧೀರ್ ಥರ ಇರಬೇಕು, ವಿಲನ್ ಅಂದರೆ ವಜ್ರಮಣಿ ಥರ ಇರಬೇಕು ಎನ್ನುವಂಥ ಪಾತ್ರವನ್ನು ಸೃಷ್ಟಿ ಮಾಡಿ ತಮ್ಮ ಚಾಪನ್ನು ಅಚ್ಚೊತ್ತಿದ್ರು ಕೂಡ ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರಿಗೆ ಯಾವುದೇ ಒಂದು ರಾಜ್ಯ ಮಟ್ಟದ ಪುರಸ್ಕಾರ ಸಿಗಲಿಲ್ಲ. ಹಾಗಾಗಿ ದರ್ಶನ್ ಅವರಿಗೆ ಒಂದು ಕೊರಗಿತ್ತು. ಇಲ್ಲ, ನಮ್ಮ ತಂದೆಯವರಿಗೆ ನನಗೆ 100 ಪ್ರಶಸ್ತಿಗಳು ಬರ್ಬೋದು, ನಾನು 100 ಕೋಟಿ ಹಣ ಸಂಪಾದನೆ ಮಾಡ್ಬೋದು. ಆದರೆ ತನ್ನ ತಂದೆ ಅದ್ಭುತ ನಟನಾಗಿದ್ರು ಕೂಡ ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಗುರುತು ಹಿಡಿಯುವಂಥ ಒಂದು ಅವಾರ್ಡ್ ಕೊಡಲಿಲ್ಲ ಅನ್ನುವಂಥ ಕೊರಗಿತ್ತು. ಆ ಕೊರಗನ್ನು ದರ್ಶನ್ ಅವರು ಇದೀಗ ಡೆವಿಲ್ ಸಿನಿಮಾ ಮುಖಾಂತರ ತಂದೆಯ ಆಸೆಯನ್ನು ಮಗ ಈಡೇರಿಸಿದ್ದಾರೆ ಮತ್ತು ಅವರಿಗೆ ಅವಾರ್ಡ್ ಸಿಕ್ಕತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ನವಗ್ರಹದಲ್ಲಿ ಕೂಡ ನೆಗೆಟಿವ್ ರೋಲ್ ಮಾಡಿದರು. ಜೊತೆಗೆ ಕುರುಕ್ಷೇತ್ರದಲ್ಲೂ ಕೂಡ ದುರ್ಯೋಧನ ಎನ್ನುವಂಥ ಒಂದು ನೆಗೆಟಿವ್ ರೋಲ್ ಮಾಡಿದರು. ಜೊತೆಗೆ ಈಗ ಡೆವಿಲ್ ಸಿನಿಮಾದರೂ ಕೂಡ ಒಂದು ನೆಗೆಟಿವ್ ರೋಲನ್ನು ಮಾಡಿದ್ದಾರೆ. ಹಾಗಾಗಿ
ದರ್ಶನ್ ಅವರಿಗೆ ತಮ್ಮ ತಂದೆಗೆ ಆದಂಥ ಒಂದು ಅವಮಾನ ಇರ್ಬೋದು, ಒಂದು ಅವಾರ್ಡ್ ಸಿಗಲಿಲ್ಲ ಅನ್ನುವಂಥ ಒಂದು ಬೇಸರ ಇದೀಗ ಡೆವಿಲ್ ಸಿನಿಮಾ ಮುಖಾಂತರ ತನ್ನ ಆಸೆಯನ್ನು ಕೂಡ ಈಡೇರಿಸಿಕೊಂಡಿದ್ದಾರೆ. ಇನ್ನು ಮೂರನೇ ಪಾಯಿಂಟ್ ಹೇಳೋದಾದರೆ, ದರ್ಶನ್ ಅವರು ಒಳಗಿದ್ದಾರೆ. ದರ್ಶನ್ ಅವರು ಹೊರಗಿದ್ದರೆ ಅವರು ಬೇರೆ ಬೇರೆ ಚಾನೆಲ್ಗಳ ಇಂಟರ್ವ್ಯೂ ಕೊಡ್ಬೋದಿತ್ತು ಮತ್ತು ಪ್ರಚಾರವನ್ನು ಅದ್ದೂರಿ ಮಾಡ್ಬೋದಿತ್ತು. ಆದರೆ ದರ್ಶನ್ ವಿಚಾರದಲ್ಲಿ ಹಾಗಾಗಿಲ್ಲ, ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅಭಿಮಾನಿಗಳೇ ಎಲ್ಲವನ್ನು ಖರ್ಚು ವೆಚ್ಚ ಎಲ್ಲ ಪ್ರಚಾರವನ್ನು ಅಭಿಮಾನಿಗಳೇ ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದು ಹಣ ಕೂಡ ಉಳಿದಿದೆ ಅಂತ ಹೇಳ್ಬೋದು ಪ್ರೊಡಕ್ಷನ್ ಕಾಸ್ಟ್ನಲ್ಲಿ. ಜೊತೆಗೆ ಮತ್ತೊಂದಂದರೆ, ನೀವು ಆ ಸಿನಿಮಾವನ್ನು ರಿವ್ಯೂ ಮಾಡ್ಲಿಕ್ಕೆ ಹೋದಾಗ, ಸಿನಿಮಾ ನೋಡ್ಲಿಕ್ಕೆ ಹೋದಾಗ, ಸಿನಿಮಾ ಮುಕ್ತಾಯವಾದ ನಂತರ ಕೆಲವೊಂದು ಸಿನಿಮಾದಲ್ಲಿ ಕೆಲವೊಬ್ಬರು ಸಿನಿಮಾ ಪ್ರೊಡಕ್ಷನ್ ಟೀಮ್ನಿಂದ ಮಾತಾಡ್ಲಿಕ್ಕೆ ಬರ್ತಾರೆ. ಅಂದರೆ ತುಂಬ ಚೆನ್ನಾಗಿದೆ, ಅಂದರೆ ಸಿನಿಮಾ ಅಷ್ಟಕ್ಕಷ್ಟೇ ಇದ್ರೂ ಕೂಡ ತುಂಬ ಚೆನ್ನಾಗಿದೆ, ಕಿರ್ಚಾಡೋದು ಹಾರಾಡೋದು, ನೀವು ಆ ಅಭಿಮಾನಿಗಳನ್ನ ಎಲ್ಲ ಸಿನಿಮಾದಲ್ಲೂ ಕೂಡ ನೋಡಿರ್ತೀರಿ. ಯಾಕಂದರೆ ಅವ್ರನ್ನ ಪೇಡ್ ರಿವ್ಯೂ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಪೇಡ್ ರಿವ್ಯೂವರ್ ಇವತ್ತು ಯಾರೂ ಕಾಣಿಸಲಿಲ್ಲ. ಎಲ್ಲ ಅಭಿಮಾನಿಗಳು ಕಿರ್ಚಾಡಿದ್ರು ಕೂಡ ಅವರೆಲ್ಲ ಕೂಡ ದರ್ಶನ್ನ ಅಪ್ಪಟ ಅಭಿಮಾನಿಗಳಾಗಿದ್ದರು. ನಾನು ಈ ಸಲ ಹೋದಾಗ ಬೇರೆ ಬೇರೆ ಅಭಿಮಾನಿಗಳನ್ನ ನೋಡಿದೆ, ಬೇರೆ ಬೇರೆ ಅಭಿಮಾನಿಗಳನ್ನ ಮಾತಾಡ್ತಾ ಆದರೆ ಯಾರು ಕೂಡ ಅಲ್ಲಿ ಪೇಡ್ ರಿವ್ಯೂವರ್ ಎನ್ನುವಂಥ ಒಂದು ಸಂಶಯ ಬರಲಿಲ್ಲ. ಹಾಗಾಗಿ ಇದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಸಿನಿಮಾ ಚೆನ್ನಾಗಿದ್ದರೆ ಜನರೇ ನೋಡಿ ಮಾತನಾಡ್ತಾರೆ. ಅದನ್ನು ಯಾರೋ ಮುಖಾಂತರ ಹೇಳಿಸೋದಕ್ಕಿಂತ ಅಥವಾ ಯಾವುದೋ ಒಂದು ಪೇಡ್ ರಿವ್ಯೂವರ್ ಮೂಲಕ ಹೇಳಿಸೋದಕ್ಕಿಂತ ಸಿನಿಮಾ ಚೆನ್ನಾಗಿದ್ದರೆ ಸಿನಿಮಾ ಓಡುತ್ತೆ ಅನ್ನುವಂಥಕ್ಕೆ ಇದು ಪಕ್ಕಾ ಸಾಕ್ಷಿಯಾಗಿದೆ. ನಾಲ್ಕನೇದಾಗಿ, ದರ್ಶನ್ಗಿರುವಷ್ಟು ಅಭಿಮಾನಿಗಳು ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿನ್ನೆ ಇರುವಷ್ಟು ಬೆಳಗ್ಗೆ ಇರುವಷ್ಟು ಚಳಿ ಯಾವತ್ತೂ ಇರಲಿಲ್ಲ. ಅಷ್ಟು ಚಳಿ ಇದ್ದರೂ ಕೂಡ ನಮಗೆ ಒಂದ್ಸಲ ಬೆಳಗ್ಗೆ ಎದ್ದು ರಿವ್ಯೂಗೆ ಹೋಗ್ಬೇಕಂದ್ರೆ ಅಷ್ಟು ಚಳಿ ಇದೆಯಪ್ಪ, ಎಷ್ಟು ಬೇಗ ಸಿನಿಮಾ ಸ್ಟಾರ್ಟ್ ಆಗಿದೆ ಅನ್ನುವಂಥ ಒಂದು ಸಂಶಯ ಇರುವಾಗ, ಒಂದು ನಂಬಿಕೆ ಇರುವಾಗ ಎಲ್ಲ ಸಿನಿಮಾ ಅಭಿಮಾನಿಗಳು, ದರ್ಶನ್ ಅವ್ರ ಪತ್ನಿ ಬರ್ತಾರೆ, ದರ್ಶನ್ ಅವರ ಮಗ ಬರ್ತಾರೆ, ದರ್ಶನ್ ಫ್ಯಾಮಿಲಿ ಬರ್ತಾರೆ, ಅದು ಓಕೆ. ಅದೇ ಅಭಿಮಾನಿಗಳು ಬಂದುಕೊಂಡು ಬೆಳಗ್ಗೆ 6:30 ಸಿನಿಮಾ ಥಿಯೇಟ್ರಲ್ಲಿ ಕೂರಬೇಕಂದ್ರೆ ಅವರು 4 ಗಂಟೆಗೆ ಎದ್ದು ಅಥವಾ ರಾತ್ರಿ 3 ಗಂಟೆಗೆ ಎದ್ದು ಆ ಪ್ಲೇಸನ್ನು ರೀಚ್ ಆಗಬೇಕಂದ್ರೆ ಎಷ್ಟು ಚಳಿ ಇರುತ್ತೆ. ಅಂಥ ಚಳಿಯ ನಡುವೆಯೂ ಕೂಡ ದರ್ಶನ್ ಫ್ಯಾನ್ಸ್ ಅವರು ಇವತ್ತು ಥಿಯೇಟ್ರ್ ಮುಂದೆ ಹಬ್ಬ ಮಾಡಿದ್ರು ಮತ್ತು ಹಬ್ಬ ನಡೀತಾನೆ ಇದೆ. ಎಲ್ಲ ಥಿಯೇಟ್ರ್ ಮುಂದೆ ಕೂಡ ಅನ್ನದಾನ ಇತ್ತು, ಬಂದವರಿಗೆ ಊಟ ಇತ್ತು, ಜೊತೆಗೆ ನೀರು ಬಾಟ್ಲ್ ಇತ್ತು, ಎಲ್ಲ ವ್ಯವಸ್ಥೆ ಸುಗಮವಾಗಿತ್ತು. ಜೊತೆಗೆ ಅಲ್ಲಿ ನೋಡ್ಬೇಕಂತ ಒಂದು ದೊಡ್ಡದಾದಂಥ ಒಂದು ಸನ್ನಿವೇಶ ಅಂದರೆ ಥಿಯೇಟ್ರ್ ಅಕ್ಕಪಕ್ಕ ಪೊಲೀಸ್ ತುಂಬ ಇದ್ದರು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ದರ್ಶನ್ ಸಿನಿಮಾ ಅಂದ್ಕೂಡಲೇ ಅದು ದೊಡ್ಡ ಮಟ್ಟ ಹಿಟ್ ಆಗುತ್ತೆ ಅಥವಾ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ರಿವ್ಯೂರ್ಸ್ ಬರ್ತಾರೆ, ದೊಡ್ಡ ಮಟ್ಟದಲ್ಲಿ ಚಾನಲ್ಗೆ ಬರುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಥಿಯೇಟ್ರ್ ಮುಂದೆ ಕೂಡ 20 ರಿಂದ 30 ಪೊಲೀಸ್ ಇದ್ದರು. ಅಂದರೆ ಅದನ್ನು ನಂಬಲೇಬೇಕಾಗುತ್ತೆ. ಹಾಗಾಗಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಅಂದ ಕೂಡಲೇ ಅದೇನೋ ದೊಡ್ಡ ಅದ್ಭುತ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಮಾತಿಲ್ಲ. ಆದರೆ ಕತೆಗೆ ಬೇಕಾದಂತೆ ಒಂದು ಪೊಲಿಟಿಕಲ್ ಡ್ರಾಮಾವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ನಿಲನ ಪ್ರಕಾಶ್ ಅವರನ್ನೇ ಕಲಿಬೇಕು. ಯಾಕಂದರೆ ಅವರು ಎಲ್ಲೋ ಹೋಗಿ ದೊಡ್ಡ ಸೆಟ್ ಹಾಕ್ಕೊಂಡು ಬೇರೆ ಏನೋ 100 ಕೋಟಿ ಸಿನಿಮಾಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ತಮ್ಮದೇ ನಿರ್ಮಾಣ ಸಂಸ್ಥೆಯಲ್ಲಿ ತನ್ನದೇ ನಿರ್ದೇಶನದಲ್ಲಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಖರ್ಚು ಮಾಡಿದ್ದಾರೆ. ಹಾಗಾಗಿ ಹಾಕಿದಂಥ ಹಣಕ್ಕೆ ಯಾವುದೇ ಮೋಸ ಇಲ್ಲ. 40 ಕೋಟಿ ರೂಪಾಯಿ ಆರಾಮಾಗಿ ಬರುತ್ತೆ. ಜೊತೆಗೆ ಇನ್ನಷ್ಟು ದಿನಗಳಲ್ಲಿ ಕೇವಲ 4-5 ದಿನಗಳಲ್ಲಿ 100 ಕೋಟಿ ರೀಚ್ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ಬೋದು. ದರ್ಶನ್ ಅಭಿಮಾನಿಗಳು ದರ್ಶನ್ ಅವರನ್ನು ನೋಡ್ಕೊಳ್ಳಿಕ್ಕೆ ಅಥವಾ ದರ್ಶನ್ ಅಭಿಮಾನಿಗಳನ್ನು ಪಡ್ಕೊಂಡಂಥ ಡಿ ಬಾಸ್ಗೆ ಇದು ಹೆಮ್ಮೆಯ ಸಂಗತಿಯೂ ಕೂಡ. ಯಾಕಂದರೆ ಇವತ್ತು ಸಿನಿಮಾ ನೋಡ್ಲಿಕ್ಕೆ ಬಂದಂಥ ವಿಜಯಲಕ್ಷ್ಮಿ ಆಗಿರ್ಬೋದು ಅಥವಾ ದಿನಕರ್ ಆಗಿರ್ಬೋದು, ಎಲ್ಲರ ಮುಖದಲ್ಲಿ ಒಂದು ಸ್ವಲ್ಪ ಖುಷಿ ಇತ್ತು. ಯಾಕಂದರೆ ಅವರಿಗೆ ಜಡ್ಜ್ ಮಾಡಲಿಕ್ಕೆ ಕೆಪಾಸಿಟಿ ಇದೆ. ಅದರಲ್ಲೂ ದಿನಕರ್ ಒಬ್ಬ ಡೈರೆಕ್ಟರ್ ಕೂಡ ಆಗಿದ್ದಾನೆ. ಈ ಹಿಂದೆ ಸಾರಥಿ ಸಿನಿಮಾ ಕೂಡ ಡೈರೆಕ್ಷನ್ ಮಾಡಿ ದೊಡ್ಡ ಮಟ್ಟದ ಯಶಸ್ಸನ್ನು ಅಣ್ಣನಿಗೆ ತಂದುಕೊಟ್ಟಂಥ ಹೆಗ್ಗಳಿಕೆ ತಮ್ಮನಿಗಿದೆ. ಹಾಗಾಗಿ ಅವರು ನೋಡಿದಂಥ ರೀತಿ, ಅವರ ಮುಖದಲ್ಲಿ ಇದ್ದಂಥ ಒಂದು ನಗು ನೋಡಿದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಜೊತೆಗೆ ಡಿ ಬಾಸ್ ಫ್ಯಾನ್ಸು ಕೂಡ ಅಚ್ಚುಕಟ್ಟಾಗಿ ಎಲ್ಲವನ್ನು ನಿರ್ವಹಿಸ್ತಿದ್ದಾರೆ. ಯಾರು ಕೂಡ ಥಿಯೇಟರ್ನಲ್ಲಿ ಬಂದು ಗಲಾಟೆ ಮಾಡೋದಾಗಲಿ, ಯಾರು ಕೂಡ ಅರ್ಚಾಡೋದಾಗಲಿ, ಯಾರು ಕೂಡ ಬೇರೆಯವರಿಗೆ ಟಾಂಗ್ ಕೊಡುವಂಥ ವಿಷಯಕ್ಕೆ ಹೋಗಲಿಲ್ಲ. ಏನಿದ್ರು ದರ್ಶನ್ ಅವರು ಹೊಗಳ್ತಾ ಇದ್ರೆ ಬಿಟ್ಟು 3ನೇ ವ್ಯಕ್ತಿ ಮೇಲೆ ಯಾರು ಕೂಡ ಕಣ್ಣು ಹಾಕಿಲ್ಲ. ಇದು ಒಂದು ಅದ್ಭುತವಾದ ಬೆಳವಣಿಗೆ ಅಂತ ಹೇಳ್ಬೋದು. ಈ ಹಿಂದೆ ಅನೇಕ ಅವರ ಫ್ಯಾನ್ಸ್ ಸಂಘ ಕೂಡ ಹೇಳ್ತಿತ್ತು, ಯಾರು ಏನೇ ಮಾಡಿದ್ರು ಕೂಡ ನಾವು ಬೇರೆಯವರ ಮೇಲೆ ಕಣ್ಣು ಹಾಕ್ಬಾರ್ದು, ನಾವು ಬೇರೆಯವರಿಗೆ ವಿರುದ್ಧವಾಗಿ ಮಾತನಾಡಬಾರ್ದು ಎನ್ನುವಂಥ ಒಂದು ಸೂಚನೆ ಮೇರೆಗೆ ಈ ಸಲ ದರ್ಶನ್ ಅವರ ಫ್ಯಾನ್ಸ್ ಅಚ್ಚುಕಟ್ಟಾಗಿ ಎಲ್ಲವನ್ನು ನಿಭಾಯಿಸಿ ಅಂತ ಹೇಳ್ಬೋದು. ನಾನು ಪದೇ ಹೇಳ್ತಿದ್ದೇನೆ, ದರ್ಶನ್ ಅವರ ಡೆವಿಲ್ ಸಿನಿಮಾ ಅಂತ ಕೂಡ ಅದು ಅದ್ಭುತವನ್ನು ಸೃಷ್ಟಿ ಮಾಡಿದ್ದೆ ಅನ್ನೋದನ್ನು ನಾನು ಹೇಳ್ತಿಲ್ಲ. ಸಿನಿಮಾ ಹೇಗೆ ಬರಬೇಕಿತ್ತಲ್ಲ ಅದು ಹಾಗೆ ಬಂದಿದೆ. ಜೊತೆಗೆ ಕತೆ ಏನು ಕೇಳ್ತಾರೆ ಅದನ್ನು ಮಾತ್ರ ಸಿನಿಮಾದಲ್ಲಿ ತೋರಿಸಲಾಗಿದೆ. ಜೊತೆಗೆ ನಮ್ಮ ರಾಜಕಾರಣದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಒಂದು ಚಿಕ್ಕ ಎಳೆಯನ್ನು ಇಟ್ಕೊಂಡು ಅದ್ಭುತವಾಗಿ ಸಿನಿಮಾವನ್ನು ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಸಿನಿಮಾ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡ್ತಿಲ್ಲ, ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ. ಮುಂದಿನ ದಿನಗಳಲ್ಲಿ ಡಬ್ ಆಗಿ ಬೇರೆ ಕಡೆ ಹೋದರೂ ಅಚ್ಚರಿ ಇಲ್ಲ. ಜೊತೆಗೆ ಇದು ಕರ್ನಾಟಕದ ಅಪ್ಪಟ ಮಣ್ಣಿನ ಕಥೆ ಅಂತ ಹೇಳ್ಬೋದು. ಜೊತೆಗೆ ಅಲ್ಲಿ ಆ್ಯಕ್ಟ್ ಮಾಡಿದಂಥ ಮಹೇಶ್ ಮಾಂಜರೇಕರ್ ಆಗಿರ್ಬೋದು, ಬಾಲಿವುಡ್ ನಟ ಮಹೇಶ್ ಮಾಂಜರೇಕರ್ ಆಗಿರ್ಬೋದು, ಅಚ್ಯುತ್ ಕುಮಾರ್ ಆಗಿರ್ಬೋದು, ರಚನಾ ಆಗಿರ್ಬೋದು, ಸೋಬ್ರಾಜ್ ಗಿಲ್ಲಿ ನಟಿಗೆ ಅವರು ತಮಗೆ ಕೊಟ್ಟಂಥ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ. ಜೊತೆಗೆ ವಿನಯ್ ಕೂಡ, ಬಿಗ್ ಬಾಸ್ ವಿನಯ್ ಕೂಡ ಇದ್ದಾರೆ.
ಅದರಲ್ಲೂ ಅಚ್ಯುತ್ ಕುಮಾರ್ ಅವರ ನಟನೆ ಮತ್ತು ನಾಯಕಿ ಪಾತ್ರದಲ್ಲಿ ಅಭಿನಯ ಮಾಡಿದಂಥ ರಚನಾ ರೈ ಅವರ ಅಭಿನಯ ನೋಡಿದ್ರೆ ಎಲ್ಲೋ ಒಂದು ಕಡೆ ರಚನಾ ರೈ ಅವರು ನೂರಾರು ಸಿನಿಮಾಗಳಲ್ಲಿ ಮಾಡಿದ ಅನುಭವ ಇದೆಯಾ ಅನ್ನುವಂಥ ಒಂದು ಸಂಶಯ ಬರುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ರೆ. ಅದರಲ್ಲೂ ಮುಖ್ಯವಾಗಿ ದರ್ಶನ್ ಅವರ ಡೆವಿಲ್ ಕ್ಯಾರೆಕ್ಟರ್ ಇದೆಯಲ್ಲ, ಡೆವಿಲ್ ಕ್ಯಾರೆಕ್ಟ್ರು, ಅವರ ಧ್ವನಿ, ಅವರ ಹಾವಭಾವ, ಅವರ ಲುಕ್ಕು, ಅವರ ಮ್ಯಾನರಿಸಮ್ ಮಾತ್ರ, ಜೊತೆಗೆ ಅವರ ಕಾಸ್ಟ್ಯೂಮ್ ಕೂಡ ಅಷ್ಟೇ ಸೊಗಸಾಗಿ ಮೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೆಕಾರ್ಡ್ ಬ್ರೇಕ್ ಮಾಡ್ತೇವೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದು ಸಲ ಈ ಡೆವಿಲ್ ಸಿನಿಮಾ ನೋಡ್ಲಿಕ್ಕೆ ಏನೂ ಮೋಸ ಇಲ್ಲ. ನೀವು ಆರಾಮಾಗಿ ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡ್ಬೋದು. ಮತ್ತು ಅಲ್ಲಲ್ಲಿ ಕೆಲವೊಬ್ಬರು ಮೊಬೈಲ್ ಮುಖಾಂತರ ಕೆಲವೊಂದು ಶೂಟ್ ಮಾಡ್ತಿದ್ರು, ಅದನ್ನು ಆದಷ್ಟು ತಪ್ಪಿಸಿದ್ರೆ ಮುಂದಿನ ದಿನಗಳು ಎಲ್ಲ ಸಿನಿಮಾಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.